ನಟ ದರ್ಶನ್ಗೆ ಮೊದಲೇ ಗಂಡಾಂತರ ಇತ್ತು ಅನ್ನೋದರ ಸೂಚನೆಯನ್ನ ನೀಡಿದ್ರ ಪೂಜಾರಿ ಹೇಳಿದ ಹಾಗೆ ಕೇಳಿದ್ರೆ ದರ್ಶನ್ಗೆ ಈ ಗತಿ ಬರ್ತಿರ್ಲಿಲ್ವಾ? ಇಂತಹದ್ದೊಂದು ಪ್ರಶ್ನೆ ಮೂಡೋದಕ್ಕೂ ಕೂಡ ಬಲವಾದ ಕಾರಣ ಇದೆ. ದರ್ಶನ್ಗೆ ಮೊದಲೇ ಗಂಡಾಂತರದ ಸೂಚನೆ ನೀಡಿದ್ರಂತೆ ಪೂಜಾರಿಗಳು. ಆದ್ರೆ ಅದನ್ನ ಕೇಳಿದಿದ್ರೆ ಬಹುಶಃ ಈ ಗಂಡಾಂತರದಿಂದ ಅವರು ಪಾರಾಗ್ತಿದ್ರೇನೋ. ನಟ ದರ್ಶನ್ ತಾವು ಆರಾಧಿಸುವ ಪೂಜಾರಿಯಿಂದ ತಡೆ ಓಡಿಸಿದ್ರಂತೆ. ಹಾಗಾದ್ರೆ ತಡೆ ಓಡಿಸಿದಾದ್ರು ಯಾಕೆ? ದರ್ಶನ್ ತಡೆ ಓಡಿಸಿದ ಪೊರ್ಕಿ ತಲೆ ಹೊಡೆದ ಆರೋಪದಲ್ಲಿ ಸಿಲುಕಿದ್ರ. ಗ್ರಹಗತಿ ಸರಿಯಿಲ್ಲ, ಬೇಡ ಅಂದ್ರೂ ಕೂಡ ತಪ್ಪು ಮಾಡಿಸುತ್ತೆ. ಒಂದಷ್ಟು ದಿನ ಹೊರಗಡೆ ಹೋಗಿ ಬರೋದಕ್ಕೆ ಸಲಹೆ ಕೊಟ್ಟಿದ್ರಂತೆ ಅವರು ಆರಾಧನೆ ಮಾಡುವಂತಹ ಪೂಜಾರಿಯೊಬ್ರು. ದರ್ಶನ್ ಆರಾಧಿಸುವ ಪೂಜಾರಿಯಿಂದ ಈ ಸಲಹೆ ಸಿಕ್ಕಿತ್ತು. ಆವತ್ತು ನಕ್ಕು ಪೂಜಾರಿಗೆ ನಮಸ್ಕರಿಸಿದ್ರಂತೆ. ಇವತ್ತು ಏಟು ಆರೋಪಿಯಾಗಿ ಪರಪ್ಪನ ಅಗ್ರಹಾರದ ಪಾಲಾಗಿರುವಂತಹ ನಟ ದರ್ಶನ್ ಒಂದಷ್ಟು ದಿನ ಹೊರಗಡೆ ಎಲ್ಲಾದ್ರೂ ಹೋಗಿ ಬನ್ನಿ ಅಂತ ಸಲಹೆ ಕೊಟ್ಟಿದ್ರು. ಆದ್ರೆ ಅವತ್ತು ಒಂದು ಸ್ಮೈಲ್ ಕೊಟ್ಟು ಸುಮ್ಮನಾದ್ರಂತೆ. ಬಹಳ ಆರಾಧಿಸುವ ಪೂಜಾರಿಯಿಂದ ನೀಡಿದ ಸಲಹೆಯನ್ನ ಅವರು ತಿರಸ್ಕರಿಸಿದ್ರು. ನಕ್ಕು ಸುಮ್ಮನಾದ್ರು ಏಟು ಆರೋಪಿ ದರ್ಶನ್. ಗುರುವಾರ ದೃಷ್ಟಿ ಪೂಜೆ ಮಾಡಿಸಿ ತಡೆ ಓಡಿಸಿದ್ರಂತೆ ದರ್ಶನ್. ಅವತ್ತು ಬಂಡಿ ಮಹಾಕಾಳಮ್ಮ ದೇವಸ್ಥಾನದ ಅರ್ಚಕರಿಂದ ಪೂಜೆ ಮಾಡಿಸಿ ತಡೆ ಓಡಿಸಿ ಅಲ್ಲಿ ಅರ್ಚಕರು ನೀಡಿದಂತಹ ಒಂದು ಸೂಚನೆಯನ್ನ ಅವರು ನಕ್ಕು ಸುಮ್ಮನಾದ್ರು. ಬಹಳ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮನಸ್ಸಲ್ಲಿ ತಳಮಳ ಗೊಂದಲ ಅಂತ ಗುರುವಾರ ಪೂಜೆ ಮಾಡಿಸಿದ್ರಂತೆ. ಶನಿವಾರ ರೇಣುಕಾ ಸ್ವಾಮಿ ಹತ್ಯೆಗೈದಿತ್ತು ಈ ಡೆಡ್ಲಿ ಗ್ಯಾಂಗ್. ಬೇಕು ಅಂತ ಆಯ್ತಾ ಅಥವಾ ಗೊತ್ತಿಲ್ಲದೆ ಆಗೋಯ್ತಾ, ಕುಡಿದ ಮತ್ತಲ್ಲಿ ಆಗೋಯ್ತಾ ಗೊತ್ತಿಲ್ಲ. ಬಟ್ ಮಾಡಿರೋದಂತೂ ಹೌದು ಅನ್ನೋದಕ್ಕೆ ಕಾನೂನಿನ ಅಡಿಯಲ್ಲಿ ತನಿಖೆಗಳಾಗ್ತಾ ಇವೆ. ಶಿಕ್ಷೆ ಆಗೋದಕ್ಕೂ ಕೂಡ ಇನ್ನೊಂದಷ್ಟು ವಿಚಾರಣೆಗಳು ಅಥವಾ ಕಾನೂನಿನ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಇದೆ. ಆದರೆ ಈಗ ಮೇಲ್ನೋಟಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಟು ಆರೋಪಿಯಾಗಿ ಜೈಲು ಪಾಲಾಗಿರುವ ನಟ ದರ್ಶನ್ ಇನ್ನಿಲ್ಲದ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಸಹಜವಾಗಿ ಒಬ್ಬ ಸ್ಟಾರ್ ಸೆಲೆಬ್ರಿಟಿ ಈ ರೀತಿಯಾಗಿ ಇಂತಹ ಆರೋಪವನ್ನ ಹೊತ್ತು ಜೈಲು ಪಾಲಾಗಿರೋದು ಇದೇ ಮೊದಲು. ನಟ ದರ್ಶನ್ಗೆ ಮೊದಲೇ ಗಂಡಾಂತರ ಇತ್ತು ಅನ್ನೋದರ ಸೂಚನೆಯನ್ನ ನೀಡಿದ್ರ ಪೂಜಾರಿ ಹೇಳಿದ ಹಾಗೆ ಕೇಳಿದ್ರೆ ದರ್ಶನ್ಗೆ ಈ ಗತಿ ಬರ್ತಿರ್ಲಿಲ್ವಾ? ಇಂತಹದ್ದೊಂದು ಪ್ರಶ್ನೆ ಮೂಡೋದಕ್ಕೂ ಕೂಡ ಬಲವಾದ ಕಾರಣ ಇದೆ. ದರ್ಶನ್ಗೆ ಮೊದಲೇ ಗಂಡಾಂತರದ ಸೂಚನೆ ನೀಡಿದ್ರಂತೆ ಪೂಜಾರಿಗಳು. ಆದ್ರೆ ಅದನ್ನ ಕೇಳಿದಿದ್ರೆ ಬಹುಶಃ ಈ ಗಂಡಾಂತರದಿಂದ ಅವರು ಪಾರಾಗ್ತಿದ್ರೇನೋ. ನಟ ದರ್ಶನ್ ತಾವು ಆರಾಧಿಸುವ ಪೂಜಾರಿಯಿಂದ ತಡೆ ಓಡಿಸಿದ್ರಂತೆ. ಹಾಗಾದ್ರೆ ತಡೆ ಓಡಿಸಿದಾದ್ರು ಯಾಕೆ? ದರ್ಶನ್ ತಡೆ ಓಡಿಸಿದ ಪೊರ್ಕಿ ತಲೆ ಹೊಡೆದ ಆರೋಪದಲ್ಲಿ ಸಿಲುಕಿದ್ರ. ಗ್ರಹಗತಿ ಸರಿಯಿಲ್ಲ, ಬೇಡ ಅಂದ್ರೂ ಕೂಡ ತಪ್ಪು ಮಾಡಿಸುತ್ತೆ. ಒಂದಷ್ಟು ದಿನ ಹೊರಗಡೆ ಹೋಗಿ ಬರೋದಕ್ಕೆ ಸಲಹೆ ಕೊಟ್ಟಿದ್ರಂತೆ ಅವರು ಆರಾಧನೆ ಮಾಡುವಂತಹ ಪೂಜಾರಿಯೊಬ್ರು. ದರ್ಶನ್ ಆರಾಧಿಸುವ ಪೂಜಾರಿಯಿಂದ ಈ ಸಲಹೆ ಸಿಕ್ಕಿತ್ತು. ಆವತ್ತು ನಕ್ಕು ಪೂಜಾರಿಗೆ ನಮಸ್ಕರಿಸಿದ್ರಂತೆ. ಇವತ್ತು ಏಟು ಆರೋಪಿಯಾಗಿ ಪರಪ್ಪನ ಅಗ್ರಹಾರದ ಪಾಲಾಗಿರುವಂತಹ ನಟ ದರ್ಶನ್ ಒಂದಷ್ಟು ದಿನ ಹೊರಗಡೆ ಎಲ್ಲಾದ್ರೂ ಹೋಗಿ ಬನ್ನಿ ಅಂತ ಸಲಹೆ ಕೊಟ್ಟಿದ್ರು. ಆದ್ರೆ ಅವತ್ತು ಒಂದು ಸ್ಮೈಲ್ ಕೊಟ್ಟು ಸುಮ್ಮನಾದ್ರಂತೆ. ಬಹಳ ಆರಾಧಿಸುವ ಪೂಜಾರಿಯಿಂದ ನೀಡಿದ ಸಲಹೆಯನ್ನ ಅವರು ತಿರಸ್ಕರಿಸಿದ್ರು. ನಕ್ಕು ಸುಮ್ಮನಾದ್ರು ಏಟು ಆರೋಪಿ ದರ್ಶನ್. ಗುರುವಾರ ದೃಷ್ಟಿ ಪೂಜೆ ಮಾಡಿಸಿ ತಡೆ ಓಡಿಸಿದ್ರಂತೆ ದರ್ಶನ್. ಅವತ್ತು ಬಂಡಿ ಮಹಾಕಾಳಮ್ಮ ದೇವಸ್ಥಾನದ ಅರ್ಚಕರಿಂದ ಪೂಜೆ ಮಾಡಿಸಿ ತಡೆ ಓಡಿಸಿ ಅಲ್ಲಿ ಅರ್ಚಕರು ನೀಡಿದಂತಹ ಒಂದು ಸೂಚನೆಯನ್ನ ಅವರು ನಕ್ಕು ಸುಮ್ಮನಾದ್ರು. ಬಹಳ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮನಸ್ಸಲ್ಲಿ ತಳಮಳ ಗೊಂದಲ ಅಂತ ಗುರುವಾರ ಪೂಜೆ ಮಾಡಿಸಿದ್ರಂತೆ. ಶನಿವಾರ ರೇಣುಕಾ ಸ್ವಾಮಿ ಹತ್ಯೆಗೈದಿತ್ತು ಈ ಡೆಡ್ಲಿ ಗ್ಯಾಂಗ್. ಬೇಕು ಅಂತ ಆಯ್ತಾ ಅಥವಾ ಗೊತ್ತಿಲ್ಲದೆ ಆಗೋಯ್ತಾ, ಕುಡಿದ ಮತ್ತಲ್ಲಿ ಆಗೋಯ್ತಾ ಗೊತ್ತಿಲ್ಲ. ಬಟ್ ಮಾಡಿರೋದಂತೂ ಹೌದು ಅನ್ನೋದಕ್ಕೆ ಕಾನೂನಿನ ಅಡಿಯಲ್ಲಿ ತನಿಖೆಗಳಾಗ್ತಾ ಇವೆ. ಶಿಕ್ಷೆ ಆಗೋದಕ್ಕೂ ಕೂಡ ಇನ್ನೊಂದಷ್ಟು ವಿಚಾರಣೆಗಳು ಅಥವಾ ಕಾನೂನಿನ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಇದೆ. ಆದರೆ ಈಗ ಮೇಲ್ನೋಟಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಟು ಆರೋಪಿಯಾಗಿ ಜೈಲು ಪಾಲಾಗಿರುವ ನಟ ದರ್ಶನ್ ಇನ್ನಿಲ್ಲದ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಸಹಜವಾಗಿ ಒಬ್ಬ ಸ್ಟಾರ್ ಸೆಲೆಬ್ರಿಟಿ ಈ ರೀತಿಯಾಗಿ ಇಂತಹ ಆರೋಪವನ್ನ ಹೊತ್ತು ಜೈಲು ಪಾಲಾಗಿರೋದು ಇದೇ ಮೊದಲು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.